ಸ್ನೇಹಿತರೆ, ನಮಸ್ಕಾರ. ಪವಿತ್ರ ಗೌಡ ಪವಿತ್ರ ಗೌಡ ಕನಸು ಈಗ ಕಮರಿಗೆ ಹೋಗಿದೆ. ಯಾವಾಗ ಎರಡನೇ ಸಲ ಜೈಲು ಸೇರುವಂತಹ ದುರಾದೃಷ್ಟ ಅವರನ್ನು ಕಾಡುತ್ತೋ ಅವಾಗ ಪವಿತ್ರ ಗೌಡ ಕಂಡಿದ್ದಂತಹ ದೊಡ್ಡ ಕನಸೊಂದು ನನಸಾಗದೆ ನುಚ್ಚುನೂರಾಗಿದೆ. ಅಸಲಿಗೆ ಪವಿತ್ರ ಗೌಡ ದರ್ಶನ್ ಅವರಿಂದ ಈ ಹಂತಕ್ಕೆ ಬಂದರು ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾತನಾಡ್ತಾರೆ. ಆದರೆ ಪವಿತ್ರ ಗೌಡ ವಕೀಲರು ಹೇಳೋದು ಬೇರೆ. ದರ್ಶನ್ನಿಂದ ಪವಿತ್ರ ಗೌಡ ಈ ಹಂತಕ್ಕೆ ಬಂದಿಲ್ಲ. ಫೈನಾನ್ಷಿಯಲಿ ಪವಿತ್ರ ಗೌಡ ಸ್ಟ್ರಾಂಗೇ ಇದ್ದಾರೆ ಮತ್ತು ಪವಿತ್ರ ಗೌಡ ಸ್ವಲ್ಪ ಶ್ರೀಮಂತರೇ, ಅದರಲ್ಲೇನು ಕೂಡ ಡೌಟ್ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ವಕೀಲರು ಹೇಳ್ತಾರೆ. ಅದರ ಜೊತೆಗೆ ಪವಿತ್ರ ಗೌಡ ಅವರ ಸ್ನೇಹಿತರು ಮಾತ್ರ ಪವಿತ್ರ ಗೌಡಂದು ಏನೂ ಕೂಡ ತಪ್ಪಿಲ್ಲ, ಇಲ್ಲಿ ಪವಿತ್ರ ಗೌಡ ಈ ಪ್ರಕರಣದಿಂದ ಹೊರಗಡೆ ಬರ್ತಾರೆ. ವಕೀಲರು, ಪವಿತ್ರ ಗೌಡ ಪರ ವಕೀಲರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಪವಿತ್ರ ಗೌಡ A1 ಆಗಿದ್ರೂ ಕೂಡ ಈ ಪ್ರಕರಣದಿಂದ ಬಹುಬೇಗ ಹೊರಗಡೆ ಬರ್ತಾರೆ ಅನ್ನುವಂಥ ಮಾತನ್ನು ಪವಿತ್ರ ಗೌಡ ಪರ ಹಿರಿಯ ವಕೀಲರಾಗಿರುವಂಥ ಬಾಲನ್ ಕೂಡ ಹೇಳ್ತಾರೆ. ಅವರು ಆರಾಮಲ್ಲಿ ಹೊರಗಡೆ ಬರ್ತಾರೆ ಅಂತೇಳಿ. ಅವರೇ ಹೊರಗಡೆ ಬಂದರೆ ಇನ್ನುಳಿದವ್ರಿಗೂ ಸ್ವಲ್ಪ ದಾರಿ ಸುಗಮ ಆಗುತ್ತೆ. ಹಾಗಾದರೆ ಇಲ್ಲಿ ಪವಿತ್ರ ಗೌಡ ಈಗ ಕಂಡಂತಹ ಕನಸು ನುಚ್ಚು ನೂರಾಗಿದ್ದು ಹೇಗೆ, ಜೊತೆಗೆ ಹೊರಗಡೆ ಬರುವಂಥ ಅವಕಾಶ ಇರೋದು ಹೇಗೆ? ಅಟ್ ದಿ ಸೇಮ್ ಟೈಮ್ ಮತ್ತೊಂದು ದೊಡ್ಡ ಪ್ರಶ್ನೆ, ಶ್ರೀಮಂತೆಯ ಈ ಪವಿತ್ರ ಗೌಡ ಅನ್ನುವಂಥದ್ದು. ಎಲ್ಲದಕ್ಕೂ ಕೂಡ ಉತ್ತರವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕುಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಬೇಲ್ ರಿಜೆಕ್ಟ್ ಆಗಿದೆ. ಪರಿಣಾಮ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಎಲ್ಲರ ಜಾಮೀನು ಕೂಡ ಕ್ಯಾನ್ಸಲ್ ಆಗಿದೆ. 7 ಜನ ಆರೋಪಿಗಳು ಕೂಡ ಈಗ ವಾಪಸ್ಸು ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಸೇರುವಂತಹ ಮುಂಚೆ ಪವಿತ್ರ ಗೌಡ ಮಾಡಿದಂತಹ ಕೆಲವೊಂದಷ್ಟು ಹೈಡ್ರಾಮಗಳು ಎಲ್ಲರ ಗಮನವನ್ನು ಸೆಳೀತು. ಆಕೆ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ವಾಪಸ್ ಮನೆಗೆ ಬಂದಿದ್ರು. ದೇವಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಧರಿಸಿದಂತಹ ಸೀರೆಗಳನ್ನು ತೆಗೆದಿಟ್ಟು ಮತ್ತೆ ಕೆಂಪು ಬಣ್ಣದ ಡ್ರೆಸ್ಸನ್ನು, ಚೂಡಿದಾರನ್ನು ಧರಿಸ್ಕೊಂಡು ಹೊರಗಡೆ ಬರುವಂಥ ಪವಿತ್ರ ಗೌಡ ಅವರನ್ನು ಪೊಲೀಸರು ಕರ್ಕೊಂಡು ಬರ್ತಾರೆ. ಪವಿತ್ರ ಗೌಡ ಅವರ ಹಿಂದೆ ವಕೀಲರು ಇರ್ತಾರೆ, ಜೊತೆಗೆ ಸುತ್ತಮುತ್ತ ಪೊಲೀಸರು ಇರ್ತಾರೆ. ಆ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡ್ತಾ ಇದ್ದಂಥ ಪೊಲೀಸರಿಗೆ ಪವಿತ್ರ ಗೌಡ ತರಾಟೆಗೂ ಕೂಡ ತೆಗೆದುಕೊಂಡಿದ್ರು. ಕೈಯಿಂದ ಚಚ್ಕೊಂಡು ಏನು ಕರ್ಮನಪ್ಪ ನಂದು ಅಂತಲೂ ಕೂಡ ಹೇಳೋ ರೀತಿಯಲ್ಲಿ ಹೇಳಿಕೊಂಡು ಕೆಳಗಿಳಿದು ಬಂದಿದ್ರು. ಹೀಗೆ ಬಂದಂಥ ಪವಿತ್ರ ಗೌಡ ಅವರನ್ನು ಪೊಲೀಸವರ ವಾಹನದಲ್ಲಿ ಕೂರಿಸ್ಕೊಂಡು ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡ್ಬಂದು ನಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಹೀಗಿರುವಂಥ ಪವಿತ್ರ ಗೌಡ ಒಂದಷ್ಟು ಕನಸುಗಳನ್ನು ಕಂಡಿದ್ರು. ಕಳೆದ ಬಾರಿ ಬೇಲನ್ನು ಪಡೆದು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಕನಸು ಈಗ ನುಚ್ಚು ನೂರು ಆಗಿದೆ. ಹೌದು, ಪವಿತ್ರ ಗೌಡ ಹೊರಗಡೆ ಬಂದ ಬಳಿಕ, ಬೇಲ್ ಪಡೆದು ಹೊರಗಡೆ ಬಂದ ಬಳಿಕ ಹೊಸ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ತಮ್ಮ ಕನಸಿನ ಕೂಸಾದಂಥ ರೆಡ್ ಕಾರ್ಪೆಟನ್ನು ರೀಲಾಂಚ್ ಮಾಡಿದರು. ಆದರೆ ಈಗ ಆ ರೆಡ್ ಕಾರ್ಪೆಟ್ ಮತ್ತೆ ಕಮರಿ ಹೋಗುವಂಥ ಸಾಧ್ಯತೆ ಇದೆ. ಸಂಪೂರ್ಣವಾದಂಥ ಸಾಕ್ಷ್ಯಾಧಾರಗಳು ಇವರ ವಿರುದ್ಧವೇ ಇರೋದ್ರಿಂದ ಜೀವಾವಧಿ ಶಿಕ್ಷೆಯೂ ಕೂಡ ಆಗಬಹುದು ಅಂತಿದ್ದಾರೆ ಕೆಲವರು ವಕೀಲರು. ಇನ್ನೊಂದು ಕಡೆ ಇಲ್ಲ, ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಆರಾಮಲ್ಲಿ ಹೊರಗಡೆ ಬರ್ತಾರೆ, ಹೊರಗಡೆ ಕರ್ಕೊಂಬರುವಂತಹ ಜವಾಬ್ದಾರಿ ನನ್ನದು ಅಂತ ಹೇಳ್ಬಿಟ್ಟು ವಕೀಲರು ಕೂಡ ಹೇಳಿರೋದ್ರಿಂದ ಬಹುಶಃ ಇಲ್ಲಿ ಕಡಿಮೆ ಶಿಕ್ಷೆ ಆಗ್ಬೋದು ಅಥವಾ ಆರೋಪ ಮುಕ್ತವಾಗಬಹುದು ಅನ್ನುವಂಥ ನಂಬಿಕೆ ಇದೆ. ಆದರೆ ಇವರ ಭವಿಷ್ಯ ಏನು ಅನ್ನೋದನ್ನು ತೀರ್ಮಾನ ಕೋರ್ಟ್ ಮಾಡಿದ್ರೆ ಇವರ ಉದ್ಯಮದ ಭವಿಷ್ಯ ಏನು ಅನ್ನೋದನ್ನು ಈಗ ಇವರು ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದೀಗ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಅಂಗಡಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಪವಿತ್ರ ಗೌಡ ಅವರು ತಮ್ಮ ಒಡೆತನದ ಈ ಫ್ಯಾಷನ್ ಡಿಸೈನಿಂಗ್ ಶೋರೂಮ್ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಇತ್ತೀಚೆಗೆ ರಿಲಾಂಚ್ ಮಾಡಿದರು. 1-2 ವರ್ಷಗಳ ಹಿಂದೆ ಆರಂಭ ಆಗಿದ್ದಂಥ ರೆಡ್ ಕಾರ್ಪೆಟ್ ಸ್ಟುಡಿಯೋ ದರ್ಶನ್ ಮನೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಬಟ್ಟೆ ಅಂಗಡಿ ಆಗಿದ್ದು, ಆದರೆ ಹೈ ಫ್ಯಾಷನ್ಸ್ ಬಟ್ಟೆಗಳು ಮಾತ್ರ ಇಲ್ಲಿ ದೊರೆಯುವಂಥದ್ದು. ಹಾಗಾಗಿ ಸೆಲೆಕ್ಟೆಡ್ ಈ ಕಸ್ಟಮರ್ಸನ್ನು ಹೊಂದಿರುವಂಥ ರೆಡ್ ಕಾರ್ಪೆಟ್ ಒಂದು ದೊಡ್ಡ ಹಂತಕ್ಕೆ ಹೋಗುವಂತಹ ಯೋಚನೆಯನ್ನು ಹಾಕಿ. ಇನ್ನು ಪವಿತ್ರ ಗೌಡ ದರ್ಶನ್ ವಾಸವಿರುವಂತಹ RR ನಗರದಲ್ಲೇ ಈ ಬಟ್ಟೆ ಅಂಗಡಿಯನ್ನು ತೆರೆದುದಕ್ಕೂ ಕೂಡ ಒಂದಷ್ಟು ಕಾರಣಗಳು ಇದೆ ಅಂತೇಳಿ ಆಗ ಮಾತನಾಡಿಕೊಂಡಿದ್ರು. ಅಷ್ಟಕ್ಕೂ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಪೈಪೋಟಿಗೆ ಬಿದ್ದು ರೆಡ್ ಕಾರ್ಪೆಟ್ ಸ್ಟುಡಿಯೋನ ತೆರೆದಿದ್ರು ಪವಿತ್ರ ಗೌಡ ಅನ್ನೋದು ಕೆಲವರ ಹೇಳಿಕೆ. ಇನ್ನು 2021ರಲ್ಲಿ ಮೈ ಫ್ರೆಶ್ ಬಾಸ್ಕೆಟ್ ಅನ್ನುವಂಥ ಆನ್ಲೈನ್ ಶಾಪಿಂಗ್ ಮಾರುಕಟ್ಟೆಯನ್ನು ತೆರೆದಿದ್ರು ವಿಜಯಲಕ್ಷ್ಮಿ. ಇದರ ಮೂಲಕ ಗ್ರಾಹಕರಿಗೆ ನೇರವಾಗಿ ಫ್ರೆಶ್ ತರಕಾರಿಗಳನ್ನು ಸೇಲ್ ಮಾಡೋ ಬಿಸ್ನೆಸ್ ಶುರು ಮಾಡಿದರು. ಇದನ್ನು ನೋಡಿ ಮರು ವರ್ಷವೇ ರೆಡ್ ಕಾರ್ಪೆಟ್ ಸ್ಟುಡಿಯೋನ ತೆರೆದಿದ್ರು ಪವಿತ್ರ ಗೌಡ. ಹೀಗಾಗಿ ದರ್ಶನ್ ಪತ್ನಿಗೆ ತಾನೇನೂ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಪವಿತ್ರ ಗೌಡ ಹೀಗೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇತ್ತು. ಇನ್ನು ಈ ಹಿಂದೆ ಪವಿತ್ರ ಅವರು ಜೈಲು ಪಾಲಾದ ಮೇಲೆ ಅಂಗಡಿ ಕೆಲ ಕಾಲ ನಡೆದು ಅದನ್ನು ನಂತರ ಮುಚ್ಚಲಾಗಿತ್ತು. ಕೊನೆಗೆ ಪವಿತ್ರ ಗೌಡ ಅವರು ಜಾಮೀನಿನ ಮೇಲೆ ಹೊರಗಡೆ ಬಂದು 8 ತಿಂಗಳಿಂದ ಮುಚ್ಚಿದಂಥ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋನ ರೀಲಾಂಚ್ ಮಾಡಿದರು. ಆನ್ಲೈನ್ ಮೂಲಕವೂ ವಿತರಣೆ ಶುರು ಮಾಡಿದರು. ಸ್ಟುಡಿಯೋಗೆ ಮರು ಚಾಲನೆಯನ್ನು ಕೊಟ್ಟಿದ್ರು. ಸ್ಟುಡಿಯೋಗೆ ಪವಿತ್ರ ಗೌಡ ರೇಂಜ್ ರೋವರ್ ಕಾರ್ನಲ್ಲಿ ಬಂದು ಗಮನವನ್ನು ಸೆಳೆದಿದ್ರು. ಅದನ್ನು ಪುನರಾರಂಭಿಸೋದ್ರ ಮೂಲಕ
ಸ್ಟುಡಿಯೋದಲ್ಲಿ ಗಣಹೋಮ, ಕಾರ್ಯಸಿದ್ಧಿ ಹೋಮವನ್ನು ಕೂಡ ಮಾಡಿಸಿದ್ರು. ಆದರೆ ಈಗ ಮತ್ತೆ ಜೈಲು ಪಾಲಾಗಿರೋದ್ರಿಂದ ಮುಂದೆ ಏನು ಕತೆ ಅನ್ನುವಂಥ ಪ್ರಶ್ನೆ ಈಗ ಎತ್ತಿದೆ. ಈಗ ಬೇರೆಯವರು ಇವರ ಸ್ನೇಹಿತರು ಯಾರಾದರೂ ಮುನ್ನಡೆಸ್ಕೊಂಡು ಹೋಗ್ತಾರಾ ಅಥವಾ ಸ್ವಲ್ಪ ಸಮಯ ಮಾಡಿ ಕ್ಲೋಸ್ ಮಾಡಿಬಿಡ್ತಾರಾ, ಈ ರೀತಿಯಾದಂಥ ಒಂದು ಪ್ರಶ್ನೆ ಇದೆ. ಬಟ್ ಈ ಬಾರಿ ಅನಿಶ್ಚಿತತೆ ಇದೆ. ಇಷ್ಟು ದಿನಗಳೊಳಗಡೆ ಕ್ಲಿಯರ್ ಆಗುತ್ತೆ, ಬೇಲ್ ಸಿಗುತ್ತೆ ಅಥವಾ ಹೊರಗಡೆ ಬರ್ತಾರೆ ಅನ್ನೋಂಥ ಯಾವ ನಿರೀಕ್ಷೆಯೂ ಕೂಡ ಇಲ್ಲ. ಇನ್ನು ಯಾವಾಗ ಪವಿತ್ರ ಗೌಡ ಈ ರೇಂಜ್ ರೋವರ್ ಕಾರ್ನಲ್ಲಿ ಸುತ್ತಾಡೋದಕ್ಕೆ ಶುರು ಮಾಡಿದ್ರು, ಆಗ ಮತ್ತೊಂದು ಪ್ರಶ್ನೆ ಕೂಡ ಉದ್ಭವಿಸ್ತು. ಪವಿತ್ರ ಗೌಡ ಇಷ್ಟು ರಿಚ್ ಆಗಿದ್ದಾರಾ, ದರ್ಶನ್ ದುಡ್ಡಲ್ಲಿ ಶೋಕಿ ಮಾಡ್ತಿದ್ದಾರಾ ಅಂತೇಳಿ. ಯಾಕಂತ ಹೇಳಿದ್ರೆ 3 ಅಂತಸ್ತಿನ ಮನೆ, ಮತ್ತೊಂದು ಕಡೆ ಕಾಸ್ಟ್ಲಿಯೆಸ್ಟ್ ಕಾರು, ಇದೆಲ್ಲ ಹೇಗೆ? ಇನ್ನೊಂದು ಕಡೆ ಐಷಾರಾಮಿ ಜೀವನವನ್ನು ಮುನ್ನಡೆಸ್ತಿರುವಂಥ ಪವಿತ್ರ ಗೌಡಗೆ ಯಾರು ಫೈನಾನ್ಷಿಯಲಿ ಸಪೋರ್ಟ್ ಅಂತೇಳಿ ಒಂದು ಪ್ರಶ್ನೆ ಸಹಜವಾಗಿ ಇತ್ತು. ಬಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದಿದ್ದೇನು, ದರ್ಶನ್ ಅವರ ಹಣ ಇದು, ದರ್ಶನ್ ಅವರಿಂದ ಹಣವನ್ನು ಪಡೆದು ಪವಿತ್ರ ಇಂತಹ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅಂತೇಳಿ. ಪವಿತ್ರ ಗೌಡ ಅವರ ಬಳಿ ರೇಂಜ್ ರೋವರ್ ಕಾರ್ ಬರೋದಕ್ಕೂ ಕೂಡ ಕಾರಣ ದರ್ಶನ್ ಅನ್ನುವಂಥ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇತ್ತು. ಪವಿತ್ರ ಗೌಡ ಪರ ವಕೀಲರಾಗಿರುವಂಥ ನಾರಾಯಣ ಸ್ವಾಮಿ ಮಾತ್ರ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ನಟಿ ಕಮ್ ಉದ್ಯಮಿ ಆಗಿರುವಂಥ ಪವಿತ್ರ ಗೌಡ ಅವರು ರೇಂಜ್ ರೋವರ್ ಏನು, ಎಷ್ಟು ಶ್ರೀಮಂತರು ಎಲ್ಲವನ್ನು ಕೂಡ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಪವಿತ್ರ ಗೌಡ ತುಂಬ ಸ್ವಾವಲಂಬಿ, ತಾನು ಬೆಳೆದು ತನ್ನ ಮಗಳನ್ನು ಬೆಳೆಸಬೇಕು ಅನ್ನುವಂತಹ ಬಯಕೆಯನ್ನು, ವ್ಯಕ್ತಿತ್ವವನ್ನು ಅವರು ಇಟ್ಕೊಂಡಿದ್ದಾರೆ. ಕೋರ್ಟ್ಗೆ ಅವರು ರೆಡಿಯಾಗಿ ಬಂದರೆ ಏನು ತಪ್ಪು? ಏನೂ ಗತಿ ಇಲ್ಲದೆ ಬರಬೇಕಾ? ಹಣದ ವಿಚಾರದಲ್ಲಿ ಜೋರಿದ್ದಾರೆ. ಪವಿತ್ರ ಗೌಡ ಅವರ ತಂದೆ ಸಹ ಶ್ರೀಮಂತರೇ. ಅವರ ತಾತ ಆಗಿನ ಕಾಲದಲ್ಲೇ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಮುಂದಿದ್ರು. ಇವರ ಅಪ್ಪ ಪುಟ್ಟಣ್ಣ ಕೂಡ ರಿಚ್. ಈಗಲೂ ಕೂಡ ಅವರ ಅಪಾರ್ಟ್ಮೆಂಟ್ಗಳು, ಮನೆಗಳು, ಲ್ಯಾಂಡ್ ಇದೆ. ಅಪ್ಪ ಕೊಡಿಸಿರುವಂಥ ರೇಂಜ್ ರೋವರ್ ಕಾರ್ಗೆ ನಟಿ ಪವಿತ್ರ ಗೌಡ ಅವರೇ ಈಗಲೂ ಕೂಡ EMIಯನ್ನು ಕಟ್ತಾ ಇದ್ದಾರೆ. ಹಾಗಾಗಿ ಇದು ಕಂಪ್ಲೀಟ್ಲಿ ಅವರ ದುಡ್ಡು, ದರ್ಶನ್ದು ಅಲ್ಲ, ಬೇರೆಯವ್ರದ್ದು ಅಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಪವಿತ್ರ ಗೌಡ ಅವರ ಕಡೆಯಿಂದ ಅವರ ವಕೀಲರು ಈಗ ಉತ್ತರವನ್ನು ಕೊಡ್ತಾರೆ. ಇಷ್ಟಕ್ಕೆ ಸುಮ್ಮನೆ ಆಗಲ್ಲ ನಾರಾಯಣ ಸ್ವಾಮಿ. ರೇಣುಕಸ್ವಾಮಿ ಕೇಸ್ನಲ್ಲಿ ಪವಿತ್ರ ಗೌಡ ಅವರು ಭಾಗಿಯಾಗಿಲ್ಲ. ಸುಮ್ಮನೆ ಅವರನ್ನು ಸೇರಿಸಲಾಗಿದೆ. ಪವಿತ್ರ ಗೌಡ ಅವರನ್ನು ಕುಗ್ಗಿಸಬಾರ್ದು. ಪವಿತ್ರ ಗೌಡ ಅವರಿಂದ ದರ್ಶನ್ ಈ ರೀತಿ ಅನುಭವಿಸ್ತಿದ್ದಾರೆ ಅಂತೇಳಿ ಹೇಳೋದು ಕೂಡ ತಪ್ಪಾಗ್ತದೆ. ಯಾರಿಂದ ಯಾರ ಐಡೆಂಟಿಟಿಯೂ ಕೂಡ ಇಲ್ಲ. ಯಾರೋ ದೇವಸ್ಥಾನಕ್ಕೆ ಹೋದರು ಅಂತ ಹೇಳಿಬಿಟ್ಟು ಇವರು ಹೋಗಬಾರ್ದು ಅಂತಿಲ್ಲ. ದೇವಸ್ಥಾನ ಯಾರಪ್ಪನ ಸೊತ್ತು ಕೂಡ ಅಲ್ಲ. ಯಾವುದೇ ಹೆಣ್ಣು ಮಕ್ಕಳ ಬಗ್ಗೆ ತಪ್ಪಾಗಿ ಮಾತನಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ ಅಂತೇಳಿ ವಕೀಲರಾದಂಥ ನಾರಾಯಣ ಸ್ವಾಮಿ ಹೇಳ್ತಾ ಇಲ್ಲಿ ಪವಿತ್ರ ಗೌಡ ಫೈನಾನ್ಷಿಯಲ್ ಕಂಡೀಷನ್ ಬಗ್ಗೆನೂ ಕೂಡ ಹೇಳ್ತಾರೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ಪವಿತ್ರ ಗೌಡ ತಮ್ಮ ಲೈಫನ್ನು ತಾವೇ ಲೀಡ್ ಮಾಡ್ಕೊಳ್ಳೋಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇನ್ನು ಕಳೆದ ಬಾರಿಯ ಈ ಪ್ರಕರಣ ನಡೆದ ಬಳಿಕ ದರ್ಶನ್ ಕಂಪ್ಲೀಟ್ ಆಗಿ ಪವಿತ್ರ ಗೌಡರಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಫೋನ್ ಕಾಂಟ್ಯಾಕ್ಟ್ ಕೂಡ ಇಲ್ಲದೆ ಇರುವಂಥದ್ದು. ಇಲ್ಲಿ ಪವಿತ್ರ ಗೌಡ ಆದರೂ ಕೂಡ ಜೀವನವನ್ನು ಲೀಡ್ ಮಾಡ್ತಿಲ್ವಾ? ದರ್ಶನ್ ಅನಿವಾರ್ಯ ಅಂತೂ ಅಲ್ಲ ಯಾರಿಗೆ? ಪವಿತ್ರ ಗೌಡಗೆ. ಪವಿತ್ರ ಗೌಡ ಅವರಷ್ಟಕ್ಕೆ ಅವರು ಜೀವನವನ್ನು ಲೀಡ್ ಮಾಡ್ತಿದ್ದಾರೆ. ಹೀಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಇಲ್ಲಿ ವಕೀಲರಾದಂಥ ನಾರಾಯಣ ಸ್ವಾಮಿ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪವಿತ್ರ ಗೌಡ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ಅವರಿಗೆ ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ತೊಂದರೆ ಇಲ್ಲ. ಸದ್ಯಕ್ಕಂತೂ ಅವರು ಇಂಡಿಪೆಂಡೆಂಟ್ ಆಗಿ ಲೈಫನ್ನು ಲೀಡ್ ಮಾಡ್ತಿದ್ದಾರೆ ಅನ್ನೋದನ್ನು ನಾರಾಯಣ ಸ್ವಾಮಿ ಅವರು ಹೇಳ್ತಾ, ಪವಿತ್ರ ಗೌಡ ಅವರು ಹೊರಗಡೆ ಬರೋದಕ್ಕೆ ಎಲ್ಲ ರೀತಿಯಾದಂಥ ಆಪ್ಷನ್ಸ್ಗಳು ಇದ್ದಾವೆ ಅನ್ನೋದನ್ನು ಹಿರಿಯ ವಕೀಲರಾದಂಥ ಬಾಲನ್ ಕೂಡ ಹೇಳಿದ್ದಾರೆ. ಬಾಲನ್ ಕೂಡ ಪವಿತ್ರ ಗೌಡ ಪರನೇ ವಕಾಲತ್ತು ವಹಿಸ್ತಿರೋದ್ರಿಂದ ಅವರು ಒಂದು ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಪವಿತ್ರ ಗೌಡ A1 ಆಗಿದ್ರೂ ಕೂಡ ಸರಿಯಾಗಿ ಅವರು ನಮಗೆ ಸ್ಪಂದಿಸಿದ್ರೆ, ನಮಗೆ ಕೇಸನ್ನು ಕೊಟ್ಟರೆ ಅವ್ರನ್ನ ಹೊರಗಡೆ ಕರ್ಕೊಂಬರೋವಂಥ ಜವಾಬ್ದಾರಿ ನಂದು ಅಂತೇಳಿ. ಏನಾಗುತ್ತೆ ಅದೆಲ್ಲವೂ ಕೂಡ ಕಾನೂನು ಪ್ರಕ್ರಿಯೆ ನೋಡೋಣ. ಬಟ್ ಹೊರಗಡೆ ಏನಾಗ್ತಿದೆ ಪವಿತ್ರ ಗೌಡಗೆ ಸಂಬಂಧಪಟ್ಟಂತೆ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಬಟ್ ಅವ್ರು ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.